ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಅಂತ ಹೇಳ್ತಾ, ಶುರುವಿನಲ್ಲಿ ಕನಕ ಕುಸುಮ ಇಬ್ಬರು ಕೂಡ ಹೂವಿನ ಅಂಗಡಿ ಹತ್ರ ಇರ್ತಾರೆ. ಅಮ್ಮ ನಾನು ಹೊರಡ್ತೀನಮ್ಮ, ಟೈಮ್ ಆಗುತ್ತೆ ಅಂತ ಹೇಳಿ ಬ್ಯಾಗ್ ತೊಗೊಂಡು ಹೊರಡ್ತಾ ಇರುವಾಗ ಕುಸುಮಾರ್ ಹೇಳ್ತಾರೆ, ಕನಕ ನಿಲ್ಲು ಅಂತ ಹೇಳಿದಾಗ ಏನಮ್ಮ ನಿಂದು ಅಂತ ಹೇಳ್ತಾರೆ. ನೋಡಮ್ಮ ಹೂವು ಹಾಕ್ಕೊಂಡು ಹೋಗು ಅಂತ ಹೇಳಿ ಹೂ ತೊಗೊಂಡೋಗಿ ಹೂವು ಮುಡಿಸ್ತಾರೆ. ಹೂ ಮುಡಿಸಿದ್ಮೇಲೆ ಅಮ್ಮ ನಾನಿನ್ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, ಏನಮ್ಮ ನೀನು ಅಂತ ಹೇಳಿದಾಗ, ನೋಡಮ್ಮ ಕನಕ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೆಯಾ, ತಲೆಗೆ ಹೂ ಮುಡ್ಕೊಂಡು ಹೋದರೆ ಶುಭ ಶಕುನ, ಹೋಗು ಅಂತ ಹೇಳಿದಾಗ, ಸರಿ ಅಮ್ಮ ಮುಡಿಸು ಅಂತ ಹೇಳಿ ಮುಡಿಸ್ಕೊಂಡು ಹೋಗ್ತಾಳೆ. ಸರಿ ಅಂತ ಹೇಳಿದ್ಮೇಲೆ ಅಲ್ಲೊಬ್ಬ ಹೆಂಗಸು ನೋಡ್ತಾ ಇರ್ತಾಳೆ ನಿಂತ್ಕೊಂಡು. ದೇವಸ್ಥಾನ ಹತ್ರ ನಿಂತ್ಕೊಂಡು ನೋಡ್ತಾ ಇರುವಾಗ ಬಂದು ಕುಸುಮರ ಹತ್ರ ಹೇಗಿದ್ದೀರಾ ಅಮ್ಮ ಅಂತ ಹೇಳಿ ಕೇಳ್ತಾರೆ. ನಾನು ಚೆನ್ನಾಗಿದ್ದೀನಿ, ನಿಮ್ಗೇನಾದರೂ ಹೂ ಬೇಕಿತ್ತ ಅಂತ ಕೇಳಿದಾಗ, ಹೂ ಬೇಡ ಅಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಯಿತು ಅಂತ ಹೇಳಿ ಆ ವ್ಯಕ್ತಿ ಹೇಳಿದಾಗ, ಸರಿ ಅಮ್ಮ ಹೇಳಿ ಅಂತ ಹೇಳ್ತಾರೆ. ಈಗ ಹೋದ್ರಲ್ಲ ಅವರು ನಿಮ್ಮ ಮಗಳ ಅಂತ ಅಂದಾಗ, ಹೌದು ನನ್ನ ಮಗಳೇ ಅಂತ ಹೇಳ್ತಾರೆ. ನಾನು ಯಾವಾಗಲೂ ಬಂದು ದೇವಸ್ಥಾನಕ್ಕೆ ಬಂದಾಗಲೆಲ್ಲ ನೋಡ್ತಾ ಇರ್ತೀನಿ ಅವರಿಗೆ, ಇಲ್ಲಿ ಕೆಲಸ ಮಾಡ್ತಾರೆ, ಹೊರಗಡೆನೂ ಕೆಲಸ ಮಾಡ್ತಾರಲ್ಲ, ಏನು ಕೆಲಸ ಮಾಡ್ತಾರೆ ಅಂತ ಹೇಳಿದಾಗ, ಹಾಸ್ಪಿಟ್ಲಲ್ಲಿ ಇದ್ದಾರಮ್ಮ, ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿ ಕುಸುಮವ್ರು ಹೇಳ್ತಾರೆ. ನಿಮ್ಮ ಹತ್ರ ನಾನು ಒಂದು ವಿಷಯ ಕೇಳಬೇಕಾಯಿತು ಅಂತ ಹೇಳಿದಾಗ, ಹೇಳಿ ಅಮ್ಮ ಅಂತ ಹೇಳಿ ಕುಸುಮವ್ರು ಹೇಳ್ತಾರೆ. ನಿಮ್ಮ ಮಗಳಿಗೆ ನನ್ನ ಮಗನ ಕೊಡ್ತೀರಾ ಅಂತ ಹೇಳಿದಾಗ, ಈ ಕಡೆ ಏನು ಹೇಳ್ತಿದ್ದೀರಮ್ಮ ಅಂತ ಹೇಳಿದಾಗ, ಹೌದು ನನ್ನ ಮಗ ಒಳ್ಳೆ ಕೆಲಸದಲ್ಲಿದ್ದಾನೆ, ನಿಮ್ಮ ಮಗಳಿಗೆ ಚೆನ್ನಾಗಿ ನೋಡ್ಕೋತಾರೆ, ನೀವು ನಮ್ಮ ಮಗನಿಗೆ ನಿಮ್ಮ ಮಗಳಿಗೆ ಕೊಡ್ತೀರಾ ಅಂತ ಹೇಳಿದಾಗ, ನೋಡಮ್ಮ ನಾವು ಡೈರೆಕ್ಟಾಗಿ ಆ ಥರ ಎಲ್ಲ ಸಡನ್ನಾಗಿ ಹೇಳೋಕ್ಕಾಗಲ್ಲ, ನನ್ನ ಮಗಳು ಮತ್ತು ನನ್ನ ಅಳಿಯಂಗೆ ಕೇಳಿಬಿಟ್ಟು ನಿಮ್ಮ ಹತ್ರ ನಾನು ಉತ್ತರ ಕೊಡಲ್ಲ ಅಂತ ಹೇಳಿದಾಗ, ಸರಿ ಅಮ್ಮ ಅಂತ ಹೇಳ್ತಾರೆ. ನಿಮ್ಮ ನಂಬರ್ ಕೊಟ್ಟಿರಿ, ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತೇಳಿ ಕುಸುಮ ಅವರು ನಂಬರ್ ಕೊಡ್ತಾರೆ, ತೊಗೊಂಡಾದ್ಮೇಲೆ ಆ ವ್ಯಕ್ತಿ ಹೋಗ್ತಾರೆ. ಆ ವ್ಯಕ್ತಿ ಹೋದ್ಮೇಲೆ ಕುಸುಮ ಅವರು ಮೀನಂಗೆ ಫೋನ್ ಮಾಡ್ತಾರೆ. ಮೀನಾ ಏನು ಮಾಡ್ತಿದ್ಯಮ್ಮ ಅಂತ ಹೇಳಿದಾಗ, ಏನೂ ಇಲ್ಲಮ್ಮ, ಹೇಳಮ್ಮ ಏನು ಸಮಾಚಾರ ಅಂದಾಗ, ನಿನಗೊಂದು ವಿಷಯ ಹೇಳಬೇಕು ಕಣೆ ಅಂತ ಹೇಳ್ತಾರೆ. ಏನಮ್ಮ ಅದು ಅಂತ ಹೇಳಿದಾಗ, ಕನಕಂಗೆ ಯಾವುದೋ ಒಬ್ಬರು ಬಂದುಬಿಟ್ಟು ನಿಮ್ಮ ಮಗಳಿಗೆ ಕೊಡ್ತೀರಾ, ನಮ್ಮ ಮಗ ಒಳ್ಳೆ ಕೆಲಸದಲ್ಲಿ ಇದ್ದಾರೆ, ಕೊಡ್ತೀರಾ ಅಂತ ಕೇಳ್ತಿದ್ರೆ, ಏನಮ್ಮ ಹೇಳೋದು ಅಂದಾಗ, ಒಳ್ಳೆ ವಿಷಯನೇ ಅಲ್ಲಮ್ಮ, ಅವ್ರೇನು ಕೆಲಸ ಮಾಡ್ತಾರಂತೆ ಅಂತ ಕೇಳಿದಾಗ, ಒಳ್ಳೆ ಕೆಲಸದಲ್ಲಿದ್ದಾರಂತಮ್ಮ, ನಮ್ಮ ಮಗಳಿಗೆ ಚೆನ್ನಾಗಿ ನೋಡ್ಕೋತಾರಂತ ಹೇಳಿದರು ಅಂತ ಹೇಳಿದಾಗ, ಸರಿಯಮ್ಮ ನಾನೊಂದು ಸಲ ನಮ್ಮ ಯಜಮಾನ್ರಿಗೆ ಫೋನ್ ಮಾಡಿಬಿಟ್ಟು ಹೇಳ, ನಿಮಗೆ ಅಲ್ಲೇ ಹೋಗ್ತಾ ಇದ್ದೀನಿ, ಒಂದು ಸಲ ಅವ್ರ ಹತ್ರ ಭೇಟಿಯಾಗಿ ಮಾತಾಡ್ಬಿಟ್ಟು ಬರ್ತೀನಮ್ಮ ಅಂತ ಹೇಳಿದಾಗ, ಸರಿಯಮ್ಮ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಫೋನ್ ಕಟ್ ಮಾಡಿದ್ಮೇಲೆ ಈ ಕಡೆ ಸೂರ್ಯ ಫ್ರೆಂಡ್ ಜೊತೆ ಮಾತಾಡ್ತಾ ಇರುವಾಗ ಅದೇ ಟೈಮಲ್ಲಿ ಮೀನಾ ಬರ್ತಾಳೆ. ಏನಮ್ಮ ಇಲ್ಲಿ ಬಂದಿದ್ಯಾ ಅಂತ ಹೇಳಿದಾಗ, ಹ್ಞೂ ರೀ ಸ್ವಲ್ಪ ನಿಮ್ಮ ಜೊತೆ ಮಾತಾಡಬೇಕಾಯಿತು ಹಾಗಾಗಿ ಬಂದೆ ಅಂತ ಹೇಳಿದಾಗ, ರೀ ನಿಮ್ಗೊಂದು ವಿಷಯ ಇಲ್ಲ ಅಂದಾಗ, ಏನಮ್ಮ ಅಂತ ಹೇಳ್ತಾರೆ. ಏನೂ ಇಲ್ಲ ರೀ, ಅದೇ ನಮ್ಮ ಕನಕಂಗೆ ಯಾರೋ ಒಬ್ಬರು ಈ ಥರ ಕೇಳಿದ್ರಂತೆ, ನಮ್ಮ ಹುಡುಗಂಗೆ ನಿಮ್ಮ ಹುಡುಗಿ ಕೊಡ್ತೀರಾ ಅಂತ, ಏನು ಮಾಡೋದು ರೀ, ಏನು ಹೇಳಲಿ ಅಂತ ಹೇಳಿದಾಗ, ಆಯಿತು ಅತ್ತೆ ಏನು ಹೇಳಿದ್ರಂತೆ ಅಂದಾಗ, ಇಲ್ಲ ನಮ್ಮ ಅಳಿಯ ಮತ್ತು ನಮ್ಮ ಮಗಳಿಗೆ ಕೇಳಿಬಿಟ್ಟು ಹೇಳ್ತೀನಿ ಅಂದರು ಅಂದಾಗ, ಸರಿ ಯಾರು ಏನು ಅಂತ ಗೊತ್ತಿಲ್ದಂಗೆ ಅದು ಹೇಗಮ್ಮ ಕೊಡೋಕ್ಕಾಗುತ್ತೆ, ಸ್ವಲ್ಪ ವಿಚಾರಿಸ್ಬಿಟ್ಟಲ್ವ ಕೊಡಬೇಕು ಅಂತ ಹೇಳಿದಾಗ, ಹೌದು ರೀ ಅವ್ರು ಬಂದು ಮಾತಾಡಿದ್ಮೇಲೆ ತಾನೇ ಅವ್ರು ಏನು ಎಂತ ಅಂತ ಗೊತ್ತಾಗೋದು ಅಂತ ಹೇಳಿದಾಗ, ಸರಿ ಅಮ್ಮ ಅದೇ ಮುಂದುವರಿಯೋಕ್ಕೆ ಹೇಳು, ಅದು ಯಾರು ಏನಂತ ಕೇಳಿಬಿಟ್ಟು ಕೊಡೋಕ್ಕೆ ಹೇಳು ಅಂತ ಹೇಳಿದಾಗ, ಸರಿ ಅಮ್ಮ ಸರಿ ರೀ ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿಂದ ಹೊರಟೋದ್ಮೇಲೆ ಇನ್ನೊಂದು ಕಡೆ ಸೂರ್ಯ, ಶಾಂತಿ, ಮೀನಾ ಎಲ್ಲರೂ ಕೂಡ ಕೂತಿರ್ತಾರೆ. ಅದೇ ಟೈಮಲ್ಲಿ ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಬರ್ತಾರೆ. ಅಲ್ಲ ಏನಮ್ಮ ಇದು, ನನಗೆ ತಲೆನೋವು, ನನಗೆ ಎಷ್ಟು ಲಾಸ್ ಆಯಿತು ಗೊತ್ತಾ ಇವತ್ತು ನನ್ನ ಅಂಗಡಿಯಲ್ಲಿ ಅಂತ ಹೇಳಿದಾಗ, ಏನಾಯಿತು ಮನೋಜ, ಯಾಕೋ ಈ ಥರ ಇದೆಯಾ ಅಂದಾಗ, ಅಮ್ಮ ಇವತ್ತೆಲ್ಲ ಹೋಯ್ತಮ್ಮ, ನಂದೆಲ್ಲ ಹೋಯ್ತು ಅಂದಾಗ, ಏನೋ ಹೋಯ್ತು ಕರೆಕ್ಟಾಗಿ ಹೇಳು ಅಂತ, ಕೂತ್ಕೊಬಾ ಇಲ್ಲಿ ಅಂತ ಹೇಳಿ ಕೂರಿಸ್ತಾರೆ. ಕೂರಿಸಿದಾದ್ಮೇಲೆ ನಮ್ಮ ಮನೋಜ ಹೇಳ್ತಾನೆ, ಅಮ್ಮ ಇವ್ನು ಮಾಡಿದ ಕೆಲಸಕ್ಕೆ ಇವತ್ತು ನನ್ನ ಅಂಗಡಿಯಲ್ಲಿ ಲಾಸ್ ಆಗಿದೆ ಅಂತ ಹೇಳಿದಾಗ, ಅಲ್ಲ ಇವನು ನೋಡಿದರೆ ಇಲ್ಲಿದ್ದಾನೆ, ನಿಮ್ಮ ಅಂಗಡಿಗೆ ಹೆಂಗೋ ಲಾಸ್ ಆಗುತ್ತೆ ಅಂತ ಮನೋಜ ಕೇಳಿದಾಗ, ಅಂದರೆ ಶಾಂತಿ ಕೇಳಿದಾಗ, ಅಮ್ಮ ಅವತ್ತು ಇವ್ನು ಬಾಡಿಗಾರ್ಡ್ ಬಂದಿದ್ನಲ್ಲಮ್ಮ, ಇವ್ನು ಹೊಡೆದಿದ್ದಕ್ಕೆ ಇವತ್ತು ನಮ್ಮ ಅಂಗಡಿಲಿ ಬಂದು 50,000 ಐಟಮ್ ತೊಗೊಂಡೋಗಿದ್ದಾನಮ್ಮ ಅಂತ ಹೇಳಿದಾಗ, ಏಯ್ ನಾನೇನೋ, ನೀನೇ ತಾನೇ ಕರ್ಕೊಂಬಂದಿದ್ದೆವು, ನೀನು ತಾನೇ ಕರ್ಕೊಂಬಂದು ನನಗೆ ಹೊಡೆಯೋಕ್ಕೆ ಹೇಳಿದ್ದು, ನೀನು ಕರ್ಕೊಂಬಂದಿಲ್ಲ ಅಂದಿದ್ರೆ ಅವ್ನು ಯಾಕೆ ಬರ್ತಾಯಿದ್ದ, ಅವನಿಗೆ ನಾನು ಯಾಕೆ ಹೊಡಿತಾ ಇದ್ದೆ ಅಂದಾಗ, ಅಮ್ಮ ಅವ್ರ ಕಡೆಯವರು ರೌಡಿಗಳೆಲ್ಲ ಬಂದು ನಿಂತ್ಕೊಂಡು, ನೀವು ಹೊಡೆದು ಕಳಿಸಿದ್ರಲ್ಲ, ಇದಕ್ಕೆ ಏನಾದ್ರು ದಂಡ ಕೊಡಲೇಬೇಕು ನೀವು, ಇಲ್ಲ ಅಂತಂದರೆ ನಾವು ಸುಮ್ಮನೆ ಇರಲ್ಲ ಅಂತ ಹೇಳಿದಾಗ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದೆ ಅಮ್ಮ ಅಂತ ಹೇಳಿದಾಗ, ಈ ಕಡೆ ಸೂರ್ಯ ಹೇಳ್ತಾನೆ, ಅಲ್ಲ ಕಣೋ ನನಗೊಂದು ಫೋನ್ ಮಾಡಿದರೆ ನಾನು ಬಂದು ಅವನಿಗೆ ಸರ್ಯಾಗಿ ಬಿಟ್ಟು ಕಳಿಸ್ತಾ ಇದ್ದೆ ಅಂತ ಹೇಳಿದಾಗ, ನೋಡೋ ನಾನೇನು ರೌಡಿ ಅಲ್ಲ, ನಾನು ಒಂದು ಡೀಸೆಂಟ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದಾಗ, ಹೌದೌದು ಅದಕ್ಕೆ ಈಗ ಎಲ್ಲ ಐಟಮ್ನ ಕಳಿಸ್ಬಿಟ್ಟು ಕೂತಿದ್ಯಾ ನೀನು ಅಂತ ಹೇಳ್ತಾನೆ ಸೂರ್ಯ. ಅಮ್ಮ ನೋಡಮ್ಮ ಈ ಥರ ಮಾಡಿದಾನೆ, ಏನಮ್ಮ ಇವ್ನು ಲೆಟ್ರ್ ಕಳಿಸ್ತಾ ಇದ್ದಿದ್ರೆ ನಾನೇ ಕರ್ಕೊಬರ್ತಾ ಇದ್ದೆ ಅಂತ ಹೇಳಿದಾಗ, ಈ ಕಡೆ ಮನೋಜಂಗೆ ಸೂರ್ಯ ಎಗ್ಗ ಮುಖ ಹೊಡಿತಾನೆ. ಏನೋ ನಾನು ಲೆಟ್ರ್ ಕಳಿಸಿದ್ರೆ ಅಂತ ಮತ್ತೆ ಹೇಳ್ತಾ ಇದೆಯಲ್ಲ, ನೀನೇನಕ್ಕೋ ಬಾಡಿಗಳಿಗೆ ಕರ್ಕೊಂಬಂದೆ ಅಂತ ಹೇಳಿದಾಗ, ನೋಡಮ್ಮ ಈಗ 50,000 ಲಾಸ್ ಆಗಿದೆ ನನಗೆ ಅಂತ ಹೇಳಿದಾಗ, ಅದೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ,
ನಮ್ಮ ಅಪ್ಪನ ಹತ್ರ ನೀನು ದುಡ್ಡು ಇಸ್ಕೊಂಡು ಹೋಗಿದ್ದೆಲ್ಲ 27 ಲಕ್ಷ ನನಗೆ ಬೇಕು ಅಂತ ಹೇಳಿದಾಗ, ಏನಮ್ಮ ಇವನು ನನ್ನ ಲಾಸ್ ಆಗಿದೆ ಅಂತ ಅಂದರೆ ನನಗೆ ದುಡ್ಡು ಕೊಡು ಅಂತ ಹೇಳ್ತಾ ಇದ್ದಾನೆ ಅಂತ ಹೇಳಿದಾಗ, ಈ ಕಡೆ ಶಾಂತಿ ಹೇಳ್ತಾರೆ ಸುಮ್ಮನೆ ಇರು ಅಂತ ಹೇಳ್ತಾರೆ. ರೋಹಿಣಿ ಅವ್ರು ಹೇಳ್ತಾರೆ, ನೋಡಿ ಸೂರ್ಯ ಅವರೇ, ನಾವು ಕೊಡ್ತೀವಿ ಕೊಡಲ್ಲ ಅಂತ ಹೇಳ್ತಲ್ಲ, ನಿಮಗೆ ಗೊತ್ತು ತಾನೇ ಮನೋಜ್ ಅವ್ರು ಹೇಳ್ತಾ ಇರೋದು ಲಾಸ್ ಆಗಿದೆ ಅಂತ, ಆದರೂ ನೀವು ದುಡ್ಡು ಕೇಳ್ತಿದ್ರಲ್ಲ ಹೇಗೆ ಅಂತ ಹೇಳಿದಾಗ ರಂಗನಾಥ್ ಅವ್ರು ಹೇಳ್ತಾರೆ, ನೋಡು ರೋಹಿಣಿ, ನಾವು ಹೇಳ್ತಾ ಇಲ್ವಾ, ನೋಡಮ್ಮ ನೀನು ಲಾಸ್ ಆಗಿದೆಯೋ ಲಾಭ ಆಗಿದೆಯೋ ಅದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ನನ್ನದು ಕಷ್ಟಪಟ್ಟಿರೋ ದುಡ್ಡದು ಕೊಡಲೇಬೇಕು ಅಲ್ವಾ ಅಂತ ಹೇಳಿದಾಗ, ಹೌದು ಮಾವ ಕೊಡಬೇಕು, ಆದರೆ ನಮ್ಮ ಮನೋಜ್ ಅವರು ಲಾಸ್ ಮಾಡ್ಕೊಂಡಿದ್ದಾರೆ, ಏನು ಮಾಡೋದು, ಅವ್ರು ಯಾರೋ ರೌಡಿ ಬಂದು ಎತ್ಕೊಂಡೋದ್ರಂತೆ ಎಲ್ಲ ಐಟಮ್ನ, ಏನು ಮಾಡೋದು ಮಾವ ಅಂತ ಹೇಳಿದಾಗ, ನೋಡಮ್ಮ ಈಗ ಲಾಸ್ ಆಗಿದೆ, ಆದರೆ ಏನಕ್ಕೆ ಲಾಸ್ ಆಯಿತು ಏನು ಅಂತ ಇವ್ನು ಮುಂಗೋಪಿಯಿಂದ ತಾನೇ ಅವನು ಏನಕ್ಕೆ ಬಾಡಿ ಗಾಡಿ ಕರ್ಕೊಂಬರ್ಬೇಕು, ಏನಕ್ಕೆ ಕೊಡಿಸ್ಕೊಂಡು ಹೋಗ್ಬೇಕು ಅಲ್ವಾ, ಇವ್ನು ಮಾಡಿ ತಪ್ಪು ತಾನೆ ಅಂದಾಗ, ಹೌದು ಮಾವ ಅವರಿಗೆ ಈಗ ತಪ್ಪು ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ, ಆದರೆ ನಮ್ಮ ಲಾಸ್ ಆಗಿದೆ ಅಲ್ಲ ಮಾವ, ನಾವು ಕೊಡ್ತೀವಿ, ಸ್ವಲ್ಪನೇ ಕೊಡ್ತಾ ಹೋಗ್ತೀವಿ ಅಂತ ಹೇಳಿದಾಗ, ನೋಡು ಸೂರ್ಯ ಈಗ ಅವ್ರಿಗೆ ಲಾಸ್ ಆಗಿದೆ ಅಂತೆ ಕೊಡ್ತಾರಂತೆ ಸುಮ್ಮನೆ ಇರು ಅಂತ ಹೇಳಿದಾಗ, ಅಪ್ಪ ಇವ್ರ ಮಾತೆಲ್ಲ ನಂಬೇಡ, ಈ ಥರ ಹೇಳಿನ ನಿನಗೆ ಯಾಮಾರಿಸ್ಬಿಡ್ತಾರೆ ನೋಡ್ತಾ ಇರು ಅಂತ ಹೇಳಿದಾಗ, ಸುಮ್ಮನೆ ಇರೋ ಅಂತ ಹೇಳ್ತಾರೆ. ನೀನೇ ತಾನೇ ಲೆಟ್ರು ಕಳಿಸಿಲ್ಲ ಅಂದಿದ್ರೆ ನಾನು ಯಾಕೋ ಕರ್ಕೊಬರ್ತಾ ಇದ್ದೆ ಅಂತ ಮತ್ತೆ ಹೇಳಿದಾಗ ಮತ್ತೆ ಬೀಳ್ತಾ ಇರುತ್ತೆ. ಎಲ್ಲರೂ ಕೂಡ ಬಿಡಿಸಿ ಸೂರ್ಯ ಸುಮ್ಮನೆ ಇಲ್ವಾ ಅಂತ ರಂಗನಾಥ್ ಅವ್ರಿಗೆ ಗದರಿಸ್ತಾರೆ. ಸರಿಯಪ್ಪ ಅಂತ ಹೇಳಿ ಈ ಕಡೆ ಹೇಳಿದಾಗ, ಅದೇನು ಮಾಡ್ತೀವೋ ನನಗೆ ಗೊತ್ತಿಲ್ಲ, ನನಗೆ ದುಡ್ಡು ಬೇಕು ಅಷ್ಟೇ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ. ರೋಹಿಣಿ ಹೇಳ್ತಾರೆ, ಸೂರ್ಯ ಅವರೇ ನಿಲ್ಲಿಸ್ತೀರಾ, ನಾನು ನಿಮ್ಗೆ ದುಡ್ಡು ತಾನೇ ಬೇಕು, ನಾನು ಕೊಡ್ತೀನಿ ಸುಮ್ಮನೆ ಇರಿ ಅಂತ ಹೇಳಿ ಈ ಕಡೆ ಹೇಳಿ ಸಮಾಧಾನ ಮಾಡ್ತಾರೆ. ಇನ್ನೊಂದು ಕಡೆ ಮನೆಗೆ ಅಂದರೆ ಮೀನಾ ಮನೆಗೆ ಬರ್ತಾರೆ. ಅಂದರೆ ಕುಸುಮ ಅವ್ರ ಮನೆಗೆ ಬಂದಾಗ, ಅಮ್ಮ ಆ ಹುಡುಗಂಗೆ ಕರ್ಸಮ್ಮ ಅಂತ ಹೇಳ್ತಾರೆ. ಹೇಳಿದ ಮೇಲೆ ಸರಿಯಮ್ಮ ಅಂತ ಹೇಳಿದಾಗ ಕನಕ ಜೋರಾಗಿ ಗಲಾಟೆ ಮಾಡ್ತಾರೆ. ಅಮ್ಮ ನೀನು ಯಾರಿಗೆ ಕೇಳಿ ನೀನು ನನಗೆ ಹುಡುಗ ನೋಡೋಕೆ ಕರಿತಾ ಇದೆಯಾ, ನಾನೇನಾದರೂ ಮದುವೆ ಆಗ್ತೀನಿ ಅಂತ ಹೇಳಿದ್ನ, ಇಲ್ಲ ನಾನು ನಿನಗೇನಾದರೂ ಭಾರ ಆಗಿದ್ದೀನ, ಯಾಕೆ ನಿನಗೆ ಏನು ಕೇಳದೆ ಕರೆಸಿದ್ಯಾ ಅಂತ ಹೇಳಿದಾಗ, ಅಲ್ಲ ಕಣೆ ನಿನಗೆ ಮದುವೆ ಮಾಡಿಸ್ಬೇಕು ಅಂತ ಅಂದರೆ ನಿನಗೆ ಹೇಳ್ಬಿಟ್ಟು ಕರಿಬೇಕಾ, ನನ್ನ ಮಗಳು ನೀನು, ನಾನು ಹೇಳಿದ ಮಾತು ನೀನು ಕೇಳಬೇಕು ಅಂದಾಗ, ಅಲ್ಲಮ್ಮ ಮನೇಲಿ ಇಷ್ಟೊಂದು ಕಷ್ಟ ಇದೆ, ಇನ್ನೂ ಅಂದರೆ ಮಂಜ ನೋಡಿದರೆ ಇನ್ನೂ ಕಾಲೇಜ್ ಮುಗಿಸಿಲ್ಲ, ನೀನು ನೋಡಿದ್ರೆ ಮದುವೆ ಮಾಡಬೇಕು ಅಂತ ಹೊರಟಿದ್ದಿಲ್ಲ, ಯಾಕಮ್ಮ ಅಂತ ಹೇಳಿದಾಗ, ನೋಡಮ್ಮ ನಾನಿನ್ನು ಕೆಲಸದಲ್ಲಿ ನಾನಿನ್ನು ಈಗ ತಾನೇ ಸೇರಿದ್ದೀನಿ, ಇನ್ನೂ 1 ವರ್ಷ ಕೂಡ ಆಗಿಲ್ಲ, ನನಗೀಗ ಮದುವೆ ಮಾಡಿಕೊಂಡು ನಾನು ಗಂಡನ ಮನೆಗೆ ಹೋದರೆ ನಿನಗೆ ಯಾರು ನೋಡ್ಕೋತಾರೆ, ಆ ಮಂಜಂಗೆ ಯಾರು ನೋಡ್ಕೋತಾರೆ ಅಂತ ಹೇಳಿದಾಗ, ನೋಡಿ ಅದು ಕಷ್ಟ ನಮಗಿದ್ದಿದ್ದೆ, ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಆಗಲ್ಲ, ಫಸ್ಟು ನಿನಗೆ ಮದುವೆ ಮಾಡಿ ಕಳಿಸಿದ್ರೆ ನಮಗೊಂದು ಭಾರ ಅಂತ ಇಳಿಯುತ್ತೆ ಅಂತ ಹೇಳಿದಾಗ, ಅದೇ ಟೈಮಲ್ಲಿ ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ಬರ್ತಾರೆ. ಏನಮ್ಮ ಏನು ಗಲಾಟೆ ಮಾಡ್ತಿದ್ದೀರ ಅಂತ ಹೇಳಿದಾಗ, ನೋಡಪ್ಪ ಇವಳು ಮದುವೆನೇ ಆಗಲ್ಲ ಅಂತ ಕೂತಿದ್ದಾಳೆ ಅಂತ ಹೇಳಿದಾಗ, ಯಾಕಮ್ಮ ಏನಾಯಿತು ಕನಕ ಅಂತ ಹೇಳಿದಾಗ, ಇಲ್ಲ ಭಾವ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದಾಗ, ಏನಾದರೂ ಲವ್ ಗಿವ್ ಏನಾದರೂ ಮಾಡ್ತಾ ಇದೀಯಾ ಅಂತ ಹೇಳಿದಾಗ, ಕನಕಂಗೆ ಕುಸುಮಕ್ಕೆ ಎಳೆದ್ಬಿಟ್ಟು, ಏನೇ ಲವ್ ಗಿವ್ ಅಂತ ಮಾಡಿದ್ರೆ ನಿನ್ನ ಕೈ ಕಾಲು ಮುರಿದಾಕ್ಬಿಡ್ತೀನಿ ಅಷ್ಟೇ ಅಂತ ಹೇಳಿದಾಗ, ಹಾಗೇನೂ ಇಲ್ಲಮ್ಮ, ಹಾಗೇನೂ ಇಲ್ಲ ಭಾವ, ಅಲ್ಲ ಇಷ್ಟೊಂದು ಸಾಲ ಇಟ್ಕೊಂಡು ಇಷ್ಟೊಂದು ಕಷ್ಟ ಇಟ್ಕೊಂಡು ಈಗ ತಾನೇ ನಾನು ಕೆಲಸಕ್ಕೆ ಸೇರಿದ್ದೀನಿ, ಇನ್ನು ಮಂಜ ಕೂಡ ಇನ್ನು ಓದ್ತಾ ಇದ್ದಾನೆ, ಅವನು ಕೂಡ ಇನ್ನು ಕೆಲಸಕ್ಕೆ ಹೋಗಬೇಕು, ನಾನು ಮದುವೆ ಆಗಿ ಹೋದರೆ ಮನೆ ಯಾರು ನೋಡ್ಕೋತಾರೆ ಭಾವ, ಅಮ್ಮಂಗೆ ಯಾರು ನೋಡ್ಕೋತಾರೆ ಅಲ್ವಾ ಅಂತ ಹೇಳಿದಾಗ, ಕರೆಕ್ಟು ಈಗ ಕಣ್ಣಾಗ ಹೇಳ್ತಾರದು ಪಕ್ಕ ಇದೆ ಅಂತ ಹೇಳಿದಾಗ, ನೋಡಿ ಮಾಡಿ ಅಂದರೆ ನೀವು ಆ ಥರ ಹೇಳ್ತಾ ಇದ್ದೀರಲ್ಲ ಅಂದಾಗ, ಹೌದು ಅತ್ತೆ ನಿಮಗೆ ಅವಳು ಹೋಗ್ಬಿಟ್ರೆ ಇನ್ನು ಯಾರು ನೋಡ್ಕೋತಾರೆ ನಿಮಗೆ ಅಂತ ಹೇಳಿದಾಗ, ಈ ಕಡೆ ಕುಸುಮ ಅವ್ರು ಹೇಳ್ತಾರೆ, ನೋಡಿ ಅಳೆ ಅಂದರೆ ಕಷ್ಟ ಇದ್ದಿದ್ದೆ, ಇನ್ನು ಸ್ವಲ್ಪದ್ರಲ್ಲಿ ನಾನು ಅಂಗಡಿಯಲ್ಲಿ ಹೂ ಮಾರಿಬಿಟ್ಟು ನಾನು ಹೇಗೋ ಕಷ್ಟನ ತೀರಿಸ್ಕೋತೀನಿ, ಆದರೆ ಮದುವೆ ಆಗೋದ್ರೆ ಅದೊಂದು ಕಷ್ಟ ಒಂದು ನನಗೆ ಬಗೆ ಇರುತ್ತಲ್ವ, ನನ್ನ ಮಗಳು ಒಂದು ಒಳ್ಳೆ ಮನೆಗೆ ಸೇರಿದರೆ ನನಗೂ ಖುಷಿ ಅಲ್ವಾ ಅಂತ ಹೇಳಿದಾಗ, ಅತ್ತೆ ಹೇಳ್ತಾ ಇರೋದು ಖುಷಿನೇ ಅಲ್ವಾ, ಅಲ್ವಾ ಕನಕ, ಆಯಿತು ನೀನು ಮಾಡ್ಕೋಬೇಡ, ಫಸ್ಟ್ ಅವ್ರು ಬಂದು ನೋಡ್ಕೊಂಡು ಹೋಗಲಿ, ಆಮೇಲೆ ನಿನಗೆ ಮದುವೆ ಮಾಡ್ಕೋಬೇಕು, ಹುಡುಗ ಇಷ್ಟ ಆದ್ನೋ ಇಲ್ವೋ ಅಂತ ಆಮೇಲೆ ನೋಡೋಣ ಅಲ್ವಾ ಅಂತ ಹೇಳಿದಾಗ, ಈ ಕಡೆ ಕನಕ ಏನು ಮಾತಾಡ್ದಂಗೆ ನಿಂತಿರ್ತಾಳೆ. ಹೌದು ಕನಕ ಸ್ವಲ್ಪ ಒಪ್ಕೊ ನೀನು, ಆಯಿತು ಹುಡುಗ ಬರಲಿ, ಆ ಒಳ್ಳೆ ಕೆಲಸದಲ್ಲಿದ್ದರೆ ಇನ್ನೂ ಒಳ್ಳೇದೇ ಅಲ್ವಾ, ನಿನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಈ ಕಡೆ ಮೀನಾ ಕೂಡ ಒಪ್ಪಿಸ್ತಾಳೆ. ಅದೇ ಟೈಮಲ್ಲಿ ಮಂಜ ಬಂದುಬಿಟ್ಟು, ಮದುವೆ ಹೆಣ್ಣು ಹುಡುಗಿ ಇನ್ನೂ ರೆಡಿ ಆಗಿಲ್ವಾ ನೀನು ಅಂತಾಗ, ಸುಮ್ಮನೆ ಇರೋ ನೀನು ಏನು ಮಾತಾಡಬೇಡ ಅಂತ ಹೇಳಿ ಈ ಕಡೆ ಕನಕ ಹೇಳ್ತಾಳೆ. ನೋಡಿ ಭಾವ ಈ ಥರನೇ ಮಾಡ್ತಾ ಇರ್ತಾಳೆ, ಅಕ್ಕ ಚೆನ್ನಾಗಿದೆಯಾ ಅಕ್ಕ, ಭಾವ ಚೆನ್ನಾಗಿದ್ದೀರಾ ಕೂತ್ಕೊಳ್ಳಿ ಅಂತ ಹೇಳಿ ಈ ಕಡೆ ಮಂಜ ಹೇಳ್ತಾನೆ. ಮಂಜ ಹೇಳಿದ್ಮೇಲೆ, ನೋಡು ನೀನು ಹೆಚ್ಚಿಗೆ ಮಾತಾಡಬೇಡ, ಹುಡುಗ ಬರ್ತಾನೆ ನೀನು ನೋಡ್ತಾನೆ ಅಷ್ಟೇ, ಅದಾದಮೇಲೆ ನೀನು ಮದುವೆ ಆಗೋದು ಬಿಡೋದು ನೆಕ್ಸ್ಟು, ಬಂದು ಹೋಗಲಿ ಅಂತ ಹೇಳಿ ಈ ಕಡೆ ಹೇಗೋ ಮಾಡಿ ಕನಕಂಗೆ ಒಪ್ಪಿಸ್ತಾರೆ. ನೋಡೋಣ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ. ಮುಂದಿನ ಸಂಚಿಕೆಗಾಗಿ ಕಾಯ್ತಾರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.